Hi, my dear friends. Welcome to Learn All in One Commerce with Muralidhar Shastri. Today, we are discussing the another problem from income from business. So that is also the one of the new problem. ಈ ಪ್ರಾಬ್ಲಮ್ ಸ್ವಲ್ಪ ಹೊಸದಾಗಿದೆ. ಸೊ ದಿಸ್ ಇಸ್ ದ ಫೋರ್ತ್ ಪ್ರಾಬ್ಲಮ್ ವಾಟ್ ವಿ ಆರ್ ಫಾಲೋಯಿಂಗ್. ಸೊ ಇದು ನಾಲ್ಕನೇ ಪ್ರಾಬ್ಲಮ್. ಸೊ ಕಂಪ್ಯೂಟ್ ದ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ದ business income of Mr. Shivananda for the assessment year 2025-26. ಶಿವಾನಂದ ಅವ್ರದ್ದು ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಪಿ ಎಲ್ ಅಕೌಂಟ್. ಸೊ ದಟ್ ಆಸ್ ಪರ್ ದ ಪಿ ಎಲ್ ಅಕೌಂಟ್, ಸೊ ನೀವೇನು ಮಾಡ್ಬೋದು, ಆ ಪ್ರಾಬ್ಲಮನ್ನು ಸ್ಕ್ರೀನ್ ಮೇಲೆ ನೋಡ್ಬೋದು. ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಇದನ್ನು ನೋಡಿಕೊಂಡು ದಯವಿಟ್ಟು ತಾವೆಲ್ಲರೂ ಬರ್ಕೊಂಡು ಫಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ. ಅದಾದ ನಂತರನೇ ಸೊಲ್ಯೂಷನ್ಗೆ ಹೋಗಿ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಸೊ ನಿಮಗೆ ಪ್ರಾಬ್ಲಮ್ ಬರ್ಕೊಳ್ದೇ ಇದ್ದರೆ ಸೊ ಮುಂದೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಸೊಲ್ಯೂಷನ್ ಪಾರ್ಟ್. ಸೊ ಫಸ್ಟ್ಗೆ ನಿಮಗೆ ಸ್ಯಾಲ್ರೀಸ್ ಕೊಟ್ಟಿದ್ದೇನೆ. ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ನೀವು ಒನ್ ಬೈ ಒನ್ ಓಲ್ಡ್ ವೀಡಿಯೋಸ್ಗಳನ್ನು ನೋಡ್ತಾ ಹೋದಂಗೆಲ್ಲ ನಿಮ್ಗೆ ಏನಾಗುತ್ತೆ, ಇನ್ ಡೀಟೇಲಾಗಿ ಅರ್ಥ ಆಗುತ್ತೆ. ನಾನು ಸ್ಯಾಲ್ರಿ ಬಗ್ಗೆ ಏನೂ ಹೇಳೋಕ್ಕೆ ಹೋಗಲ್ಲ. ರೆಂಟ್, ಹಿ ಹ್ಯಾಸ್ ಬೀನ್ ಪೇಡ್ ದ ರೆಂಟ್ ಆ್ಯಂಡ್ ಆಲ್ಸೋ ಸ್ಯಾಲ್ರಿ, ಹಿ ಹ್ಯಾಸ್ ಬೀನ್ ಪೇಡ್ ದ ಸ್ಯಾಲರಿ ಟುವರ್ಡ್ಸ್ ದ ಎಂಪ್ಲಾಯೀಸ್ ಆ್ಯಂಡ್ ಆಲ್ಸೋ ರೆಂಟ್ ಪೇಡ್ ಟುವರ್ಡ್ಸ್ ದ ಕಂಪನಿ ಪರವಾಗಿ ಏನು ಮಾಡಿದ್ದೇನೆ, ಅವನು ರೆಂಟನ್ನು ಪೇಡ್ ಮಾಡಿದ್ದಾನೆ. ಆ್ಯಂಡ್ ಆಲ್ಸೋ service charges, regarding on the company, he has been paid the service charges with what business he is doing. With regarding on that, he paid all the service charges, rent and also the salaries. The legal expenses, so in the legal expenses they have been given the adjustment additional information. The legal expenses include 2000 incurred by the assessee ಡಿಫೆಂಡಿಂಗ್ ಕ್ರಿಮಿನಲ್ ಕೇಸಸ್ ಅಗೇನೆಸ್ಟ್ ಹಿಮ್. ಸೊ ಇವನು ಏನೋ ಕ್ರಿಮಿನಲ್ ಕೇಸಸ್ಗಳನ್ನು ಮಾಡಿದ್ದೀನಿ. ಲೀಗಲ್ ಎಕ್ಸ್ಪೆನ್ಸಸ್ಗಳಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಇಟ್ ಈಸ್ ದ ಪಾರ್ಟ್ ಆಫ್ ಎನ್ ಅಡ್ಜಸ್ಟ್ಮೆಂಟ್. ನಾನು ಸುಮ್ಮನೆ ಎ ಅಂತ ಹಾಕಿರ್ತೀನಿ, ನಿಮಗೆ ಅಡ್ಜಸ್ಟ್ಮೆಂಟ್ ಅಂತ ಗೊತ್ತಾಗಲಿ. ನೀವು ಎಕ್ಸಾಮ್ಸ್ಗಳಲ್ಲಿ ಬರೀಬೇಕಾದ ಸಂದರ್ಭಗಳಲ್ಲಿ ಏನೋ ಹಾಕೋಂಗಿಲ್ಲ. ಸೊ ಸ್ಟಾರ್ಟಿಂಗಲ್ಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೆಟ್ ಪ್ರಾಫಿಟ್ ಆಸ್ ಪರ್ ದ ಪಿ ಎಲ್ ಅಕೌಂಟು ಏನು ಪ್ರಾಫಿಟ್ ಕೊಟ್ಟಿರ್ತಾನೆ ಆ ಪ್ರಾಫಿಟನ್ನು ಬರ್ಕೊಂಡಿದ್ದೇನೆ 1,05,600 ರೂಪೀಸ್ ಅಂತಕ್ಕಂಥದ್ದು. ನಾನು 6,000 ರೂಪೀಸ್, ಸಾರಿ 1,05,600 ರೂಪೀಸ್ ನಾನು ಬರೆದುಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಡಿಸಲೋಡ್ ಎಕ್ಸ್ಪೆನ್ಸಸ್ಗಳಿಗೆ ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಬಂದಿರತಕ್ಕಂಥದ್ದು. ಇದು ಕ್ವೈಟ್ ಕಾಮನ್ ಫಿನಾಮಿನ, ನಾವೆಲ್ಲರೂ ಕೂಡ ಬರೆದೇ ಇರ್ತೀವಿ. ಪ್ರತಿಯೊಂದು ಪಿ ಎಲ್ ಅಕೌಂಟಲ್ಲೂ ಕೂಡ ಇದು ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಪ್ರಾಫಿಟ್ ಆರ್ ಲಾಸ್, ಇಟ್ ಮೈಟ್ ಬಿನ್ ಅರೈಸಸ್ ಇನ್ ದ ಡೆಬಿಟ್ ಸೈಡ್ ಆರ್ ದ ಕ್ರೆಡಿಟ್ ಸೈಡ್. ಇಫ್ ದ ಪ್ರಾಫಿಟ್ is there means in a debit side and the loss is there in the sense of a credit side. We can see it very easily and also we will move towards the solutions. Okay, solution ನಾನು ಮತ್ತೆ ನೋಡೋಣ ಮುಂದದ್ದು. ಸೊ ಇದೇನಾಗಿದೆ, ಲೀಗಲ್ ಎಕ್ಸ್ಪೆನ್ಸಸ್ ಅಂದ್ರೆಗಿನ ಕಂಪನಿ ಪರವಾಗಿ ಕೂಡ ಒಬ್ಬ ಲೀಗಲ್ ಅಡ್ವೈಸರ್ ಅಂತಕ್ಕಂಥದ್ದು ಇದ್ದೇ ಇರ್ತಾನೆ. ಆ ಲೀಗಲ್ ಅಡ್ವೈಸರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವ್ರಿಗೆ ಪೇಡ್ ಮಾಡ್ತಿರ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಇವಂದು ಕೂಡ ಸಮ್ ಆಫ್ ದ ಕೇಸಸ್ಗಳಿದ್ದಾವೆ, ಪರ್ಸ್ನಲ್ ಆಗಿ ಒಂದು ಕೇಸಸ್ಗಳಿದ್ದಾವೆ. ಆ ಕೇಸಸ್ಗಳಿಗೆ ಸಂಬಂಧಪಟ್ಟಂಗೆ ಇವನು ಏನು ಕೊಟ್ಟಿದ್ದಾನೆ, 2,000 ರೂಪಾಯಿ ಏನು ಮಾಡಿದ್ದಾನೆ, ಚಾರ್ಜಸ್ಗಳನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ಏನಂತ ಟ್ರೀಟ್ ಮಾಡ್ತೀವಿ ನಾವು, ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡಿದ್ವಿ ನಾವು 2,000 ರೂಪೀಸ್ನ ತೊಗೊಂಡಿದ್ವಿ. ಎನಿ ರಿಸರ್ವ್ಸ್, ಸೊ ಐ ಹ್ಯಾವ್ ಬಿನ್ ಆಲ್ರೆಡಿ ಎಕ್ಸ್ಪ್ಲೇನ್ ರಿಗಾರ್ಡಿಂಗ್ ಆನ್ ದ ರಿಸರ್ವ್ಸ್. ಓಕೆ, ಆ ರಿಸರ್ವ್ಸ್ಗಳನ್ನು ಏನು ಮಾಡಬೇಕು, ತೊಗೋಬೇಕು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದು ರಿಸರ್ವ್ಸ್ಗಳಿಗೆ ತೆಗೆದಿಟ್ಟಿದ್ದಾನೆ 6,000 ತೊಗೊಂಡಿದ್ದೀನಿ. ಸೊ ಅದೇ ರೀತಿಗೆ ಡಿಪ್ರಿಸಿಯೇಷನು, ಕಾಮನ್ ಫಿನಾಮಿನ ಡಿಪ್ರಿಸಿಯೇಷನನ್ನು ಕೊಟ್ಟಿರ್ತಕ್ಕಂಥದ್ದು, ಆ ಡಿಪ್ರಿಸಿಯೇಷನ್ ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಕ್ಸ್ಪೆನ್ಸಸ್ ಆನ್ ಅಕ್ವಿಸಿಷನ್ ಆಫ್ ಪೇಟೆಂಟ್ ರೈಟ್ಸ್ ಅಂತ ಹೇಳಿ ಕರಿತೀವಿ. ಪೇಟೆಂಟ್ ರೈಟ್ಸು, ಕಾಪಿ ರೈಟ್ಸು, ಅದೇ ರೀತಿಯಾಗಿ ಫರ್ನಿಚರು, ಕಾಸ್ಟ್ ಆಫ್ ಸೈನ್ ಬೋರ್ಡ್, ವಿ ವಿಲ್ ಟ್ರೀಟ್ ಇಟ್, ಆಲ್ ದೋಸ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಎನ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾವೇನಂತ ಟ್ರೀಟ್ ಮಾಡ್ತೀವಿ, ಇದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿ 56,000 ರೂಪೀಸನ್ನು ಏನು ಮಾಡಿರ್ತಕ್ಕಂಥದ್ದು ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು. ಆಫೀಸ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂಗೆ ಆಫೀಸಲ್ಲಿ ಖರ್ಚು ಮಾಡಿದಾನೆ, ಅದು ಆಫೀಸ್ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಂಗೆ. ಸೊ ಅದೇ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಟು RPF. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್, ಕಾಂಟ್ರಿಬ್ಯೂಷನ್ ಟು RPF ವಿ ಹ್ಯಾವ್ ಬಿನ್ ಲರ್ನ್ಟ್ ಆಲ್ರೆಡಿ ಇನ್ ದ ಲಾಸ್ಟ್ ಸೆಮಿಸ್ಟರ್, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಓಕೆ, ಸ್ಯಾಲ್ರಿಯಲ್ಲಿ ನೀವೇನು ಮಾಡಿರ್ತೀರಿ, ಕಲ್ತು ಬಿಟ್ಟಿರ್ತೀರಿ. ಇದು ಹೆಂಗಿರುತ್ತೆ ಅಂತ ಹೇಳಂದ್ರೆಗಿನ ಎಂಪ್ಲಾಯರ್ ಏನು ಮಾಡಿರಬೇಕು, ಪೇಡ್ ಮಾಡಿರಬೇಕು ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಎಂಪ್ಲಾಯರ್ ಪೇಡ್ ಮಾಡಿದರೆ ನಾವು ಅಲ್ಲಿ ಏನು ಮಾಡ್ತಿದ್ವಿ, ಕನ್ಸಿಡರ್ ಮಾಡ್ತಿದ್ವಿ. ಬಟ್ ಹಿಯರ್ ದೇ ಹ್ಯಾವ್ ಬಿನ್ ಗಿವನ್ ಕಾಂಟ್ರಿಬ್ಯೂಷನ್ ಟು RPF, ರೆಕಗ್ನೈಸರ್ ಪ್ರಾವಿಡೆಂಟ್ ಫಂಡ್, ವಿ ವಿಲ್ ಟ್ರೀಟ್ ಇಟ್ ದಟ್. ಇದನ್ನು ಯಾಕೆ ನಾವು ಇಲ್ಲಿ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ತೊಗೊಂಡಿದ್ವಿ ಅಂತ ಹೇಳಿದ್ರೆ, ಸ್ಟಿಲ್ ದಟ್ ಈ ಹ್ಯಾಸ್ ಬಿನ್ ನಾಟ್ ಪೇಯ್ಡ್ ಟುವರ್ಡ್ಸ್ ದ ಎಂಪ್ಲಾಯಿ. ಇದನ್ನು ಎಂಪ್ಲಾಯೀಸ್ಗಳಿಗೆ ಇನ್ನೂ ಏನು ಮಾಡಿಲ್ಲ, ಇವನು ಪೇಡ್ ಮಾಡಿಲ್ಲ ಅಂತ ಹೇಳಿ ನಾನೇನು ಮಾಡಿದ್ದೀನಿ, ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಇಲ್ಲಿ ತೊಗೊಂಡಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಟು ಬಿನ್ ಹಿಯರ್, ಬಿಕಾಸ್ ಕಾಂಟ್ರಿಬ್ಯೂಷನ್ ಟು RPF ಏನಿರುತ್ತೆ, ಎಂಪ್ಲಾಯರ್ಗಳು ಏನು ಮಾಡಬೇಕು, ಪ್ರತಿಯೊಬ್ಬ ಎಂಪ್ಲಾಯಿಗಳ ಬೆನಿಫಿಟ್ಸ್ಗೋಸ್ಕರ ಏನು ಮಾಡಬೇಕು, ಇದನ್ನು ಕಟ್ಟಬೇಕಾಗಿರುತ್ತೆ, ರೆಕಗ್ನೈಸರ್ ಪ್ರಾವಿಡೆಂಟ್ ಫಂಡ್ಗಳನ್ನು. ಸೊ ಹೀಗಾಗಿ ನಾನೇನು ಮಾಡಿದ್ದೀನಿ ಇಲ್ಲಿ, ಸ್ಟಿಲ್ ಹಿ ಹ್ಯಾಸ್ ಬಿನ್ ನಾಟ್ ಎಟ್ ಪೇಡ್. ಓಕೆ, ಇಟ್ ಈಸ್ ಎನ್ ಎ ಡಿಸಲೌಡ್ ಆ್ಯಸ್ ಇಟ್ ಈಸ್. ಇದು ಡಿಸಲೌಡೆ. ಓಕೆ, ಡಿಸಲೌಡ್ ಅಂದ್ರೆ ಇದನ್ನು ನಾನು ಕನ್ಸಿಡರ್ ಮಾಡಬೇಕಿತ್ತು ಇಲ್ಲಿ.
ಆ್ಯಸ್ ಇಟ್ ಈಸ್ ಎ ಡಿಸಲೌಡ್, ಬಟ್ ನಾನೇನಂತ ಟ್ರೀಟ್ ಮಾಡಿದ್ದೀನಿ, ಇಟ್ ಈಸ್ ಎನ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾನು ಟ್ರೀಟ್ ಮಾಡಿದ್ದೀನಿ. ಸರ್ ಇಲ್ಲ ಸರ್ ನಾವು ಹಂಗೆ ಮಾಡೋಕ್ಕೆ ಹೋಗಂಗಿಲ್ಲ, ನಾವು ಇದನ್ನು ಡಿಸಲೌಡ್ ಅಂತ ಹೇಳಿನೇ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದಾಗಿನ ಬೆಟರ್ ಯು ಕ್ಯಾನ್ ಗೋ ವಿತ್ ದ ಡಿಸಲೌಡ್, ಬಟ್ ಯು ನೀಡ್ ಟು ರೈಟ್ ಎನ್ ಅಡ್ಜಸ್ಟ್ಮೆಂಟ್ ನೋಟ್. ನೀವೇನು ಬರಿಬೇಕು ಇಲ್ಲಿ, ಅಡ್ಜಸ್ಟ್ಮೆಂಟ್ ನೋಟ್ ಅಂತ ಬರಿಬೇಕು. ವಾಟ್ ಯು ನೀಡ್ ಟು ರೈಟ್ ಅಡ್ಜಸ್ಟ್ಮೆಂಟ್ ನೋಟ್ ಮೀನ್ಸ್, ಸೊ ಹಿಯರ್ the contribution to RPF is paid in the interest of an employees with the employer, so that's we have been allowed it as an disallowed expenses, sorry allowed expenses ಅಂತ ಹೇಳಿ ನೀವು ಟ್ರೀಟ್ ಮಾಡಿದರೆ ಇದನ್ನು ಕೈ ಬಿಡ್ಬೋದು. ಸೊ ದಟ್ಸ್ ವೈ he has been not paid ಅಂತ ಹೇಳಿ ಅಂದ್ಕೊಂಡ್ರೆ ನಾವೇನಂತ ಟ್ರೀಟ್ ಮಾಡಬೇಕು, ಡಿಸಲೌಡ್ ಅಂತ ಹೇಳಿ ಏನು ಮಾಡಬೇಕು, ಇಲ್ಲಿ ನಾವು ತೊಗೋಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ಎರಡೂ ನಾನು ನಿಮಗೆ ಹೇಳಿದ್ದೀನಿ. ಸೊ ಇನ್ ಕೇಸ್ ಡಿಸಲೌಡ್ ಇತ್ತು ಅಂತ ಹೇಳಿದ್ರೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ಅಲೌಡ್ ಇತ್ತು ಅಂತ ಹೇಳಂದ್ರೆಗಿನ ನೀವು ಇಲ್ಲಿ ತೊಗೊಳಂಗಿಲ್ಲ. ಸೊ ಅದಕ್ಕೆ ನೀವು ಒಂದು ನೋಟನ್ನು ಬರೆದ್ಬಿಟ್ಟು, ಸೊ ಇದನ್ನ ಏನು ಮಾಡ್ಬೋದು, ಇಲ್ಲಿ ನೀವು ಅಲೌಡ್ ಅಂತ ಹೇಳಿದನ್ನ ಕೈ ಬಿಡಲೂಬಹುದು ಆಗಿರುತ್ತೆ. ಸೊ ಎರಡೂ ರೀತಿಯಲ್ಲಿ ನಾನು ಹೇಳಿದ್ದೀನಿ, ಆ್ಯಸ್ ಆನ್ ಯುವರ್ ಕನ್ವೀನಿಯಂಟ್ ಯು ಕ್ಯಾನ್ ಮೂವ್ ಟು ವರ್ಡ್ಸ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು contribution to RPF ಆಯಿತು. ಬ್ಯಾಡ್ ಡೆಟ್ಸ್ ಆರ್ ಟ್ರೀಟೆಡ್ ಆಸ್ ಎನ್ ಪ್ಯೂರ್ಲಿ ಇನ್ ದ ನೇಚರ್ ಆಫ್ ಎನ್ ಬಿಸ್ನೆಸ್, ಸೊ ದಟ್ಸ್ ವೈ ವಿ ವಿಲ್ ಟ್ರೀಟ್ ಆಸ್ ಎನ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅದೇ ರೀತಿಯಾಗಿ ಡೊನೇಷನ್ ಕೊಟ್ಟಿದ್ದಾನೆ. ಐ ಹ್ಯಾವ್ ಬಿನ್ ಆಲ್ರೆಡಿ ಸೇಡ್ ದಟ್ ಸಮ್ ಆಫ್ ದ ಡೊನೇಷನ್ ಚಾರಿಟೀಸ್ ವಾಟ್ ಎವರ್ ಹಿ ಪೇಡ್, ದಾನ ದತ್ತಿಗಳನ್ನು ಮಾಡಿದರೆ ಅದು ಅವ್ನು ಪರ್ಸ್ನಲ್ ಆಗಿರುತ್ತೆ. ಇಟ್ ಈಸ್ ನಾಟ್ ಇನ್ ದ ಕನ್ಸಿಡರೇಷನ್ ಆಫ್ ಎ ಬಿಸ್ನೆಸ್, ಸೊ ಟ್ರೀಟ್ಮೆಂಟ್ಗೆ ತೊಗೋಬೇಕು ಅಂತಕ್ಕಂಥದ್ದು. ಸೊ ಡೊನೇಷನ್ಸ್ಗಳನ್ನ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 2500 ರೂಪೀಸ್ಗಳನ್ನು ಕೊಟ್ಟಿದ್ದೇನೆ. ಅದಾದ ನಂತರ ಇರ್ತಕ್ಕಂಥದ್ದು ನೆಟ್ ಪ್ರಾಫಿಟನ್ನು ಇಲ್ಲ ನಾನು ಕನ್ಸಿಡರ್ ಮಾಡಿದ್ದೇನೆ. ಇದಿಷ್ಟು ಟೋಟಲ್ ಮಾಡಿದರೆ 80,500 ರೂಪೀಸು, 1,86,100 ರೂಪೀಸ್ ಇವೆಷ್ಟು ಟೋಟಲ್ ಮಾಡಿದಾಗ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ದ ಟ್ಯಾಕ್ಸ್ ಫ್ರೀ ಇನ್ಕಮ್ಸು. ನಾನು 10 ಸಾರಿ ಹೇಳಿರ್ತೀನಿ ನಿಮಗೆ, ಇದನ್ನು ನಾನು ಶಾರ್ಟ್ಕಟ್ಟಲ್ಲಿ ಬರೆದಿದ್ದೀನಿ, ನೀವು ಈ ರೀತಿ ಬರೆಯೋಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನೆಕ್ಸ್ಟ್ ಏನಿದೆ, ನಮಗೆ ಡೆಬಿಟ್ ಸೈಡ್ ಮುಗೀತು. ಇವಾಗ ಕ್ರೆಡಿಟ್ ಸೈಡಲ್ಲಿ ನೋಡೋಣ. ಬೈ ಗ್ರಾಸ್ ಪ್ರಾಫಿಟ್ ಇದೆ. ಗ್ರಾಸ್ ಪ್ರಾಫಿಟನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ಅದು ಬಿಸ್ನೆಸ್ದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಬೈ ಡಿವಿಡೆಂಟ್ ಅಂತ ತಿಳ್ಕೊಡ್ತೀನಿ. ಡಿವಿಡೆಂಟ್ ಇಟ್ ಈಸ್ ಟ್ರೀಟೆಡ್ ಆಸ್ ಎನ್ ಎದೆಟ್. ನೋಡಿ, ಎನಿ ಇಂಡಿಯನ್ ಡಿವಿಡೆಂಟ್ ಇವಾಗ ಏನಾಗಿದೆ, ಟ್ಯಾಕ್ಸಬಲ್ ಆಗಿದೆ. ಸೊ ದಟ್ ಡಿವಿಡೆಂಟ್ ಇದು ಎಲ್ಲಿದೆ ಆಗಿರಲಿ, ಇಂಡಿಯನ್ ಡಿವಿಡೆಂಟನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗಳಿಂದ ಇರ್ತಕ್ಕಂಥದ್ದು 4,000 ರೂಪೀಸಲ್ಲಿ ಇರ್ತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ POSB ಅಂತ ಹೇಳಿ ಕರಿತೀವಿ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕು. ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗಳಲ್ಲೇ ಬರುತ್ತೆ. ಕೀಪ್ ಇಟ್ ಇನ್ ಯುವರ್ ಮೈಂಡ್, ಒನ್ ಆಫ್ ದ ಥಿಂಗ್ ದಟ್ ಆ್ಯಸ್ ಪರ್ ದ ರೂಲ್ಸ್ ನಾವು ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ಗಳನ್ನು ಕಲಿಬೇಕಾದಾಗ ಅಥವಾ ನೀವು ರೆಸಿಡೆನ್ಷಿಯಲ್ ಸ್ಟೇಟಸ್ಗಳನ್ನು ಕಲಿಬೇಕಾದಾಗ ಎಷ್ಟು ಅಂದರೆ 3,500 ತನಕನೂ ಕೂಡ ಏನಿದೆ ಇದಕ್ಕೆ ಟ್ಯಾಕ್ಸ್ ಫ್ರೀ ಇದೆ. ಇದು ನೆನ್ಪಿಟ್ಕೊಳ್ಳಿ. ಇಂಟ್ರೆಸ್ಟ್ ಆನ್ POSB ಏನಿದೆ ಟ್ಯಾಕ್ಸ್ ಫ್ರೀ ಇದೆ, ಬಟ್ ಡಿವಿಡೆಂಟ್ ಇಟ್ ಈಸ್ ಕಂಪಲ್ಸರಿಲಿ ಟ್ಯಾಕ್ಸಬಲ್ ರೈಟ್ ನಾವು. ಸೊ ಡಿವಿಡೆಂಟ್ ಏನಾಗಿದೆ, ಕಂಪಲ್ಸರಿ ಇಟ್ ಈಸ್ ಎ ಟ್ಯಾಕ್ಸಬಲ್ ಆಗಿರುತ್ತೆ. ಬಟ್ ಇದೇನಾಗಿರುತ್ತೆ, ಬಟ್ ಈ ಪ್ರಾಬ್ಲಮ್ಸ್ಗಳಲ್ಲಿ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ಗಳಲ್ಲಿ ಏನು ಮಾಡ್ತೀವಿ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ನಾವು ಕನ್ಸಿಡರೇಷನ್ಗೆ ಕಂಪಲ್ಸರಿಯಾಗಿ ತೊಗೊತೀವಿ. ಓಕೆ, ಎಕ್ಸಾಮ್ಟೆಡ್ ಇದೆ. ಟೋಟಲ್ ಹೇಳಬೇಕು ಅಂದ್ರೆಗಿನ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15ಗಳ ಮುಖಾಂತರ ಏನಿದೆಪ್ಪ ಅಂತ ಹೇಳಿದ್ರಿಗಿನ POSB ಈಸ್ ಅಲೌಡ್. ಓಕೆ, ಇದು ಎಕ್ಸಾಮ್ಷನ್ಸ್ ಇರ್ತಕ್ಕಂಥ 3,500 ತನಕನೂ ಎಕ್ಸಾಮ್ಷನ್ಸ್. ಸರ್ ಮತ್ತು ನೀವು ಇಲ್ಲಿ ಕನ್ಸಿಡರ್ ಮಾಡಿದಿರಲ್ಲ, ತೊಗೊಂಡಿದ್ದೀರಿ ಪ್ರಾಬ್ಲಮ್ಗೆ ಅಂತ ಹೇಳಿದ್ರೆ, ಎಸ್ ವಿ ವಿಲ್ ಟ್ರೀಟ್ ಇಟ್ ದಟ್. ನಾನು ಅದಕ್ಕೆ ಬರೆದಿರೋದು ಆ್ಯಡ್ ಇನ್ಕಮ್ ರಿಲೇಟಿಂಗ್ ಟು ಅದರ್ ಹೆಡ್ಸ್ ಆ್ಯಂಡ್ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್. ಇದು ಅದರ್ ಹೆಡ್ಸ್ಗಳಲ್ಲಿ ಏನಾಗುತ್ತೆ, ನಮಗೆ ಕನ್ಸಿಡ್ರೇಷನ್ ಆಗುತ್ತೆ. ಕನ್ಸಿಡ್ರೇಷನ್ ಆಗೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಕನ್ಸಿಡ್ರೇಷನ್ಗೆ ಇಲ್ಲಿ ಕಂಪಲ್ಸರಿ ತೊಗೊಳ್ಳೇಬೇಕಾಗಿರುತ್ತೆ ಅಂತಕ್ಕಂಥದ್ದು. ಸೊ ನಮಗೆ ಅಡ್ಜಸ್ಟ್ಮೆಂಟ್ಸ್ಗಳಲ್ಲಿ ಇನ್ನೂ ಒಂದು ವಿಷಯ ಹೇಳಿದ್ದೇನೆ. ಸೊ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ಆನ್ ದ ಅಸೆಟ್ ಅದರ್ ದೆನ್ ದ ಪೇಟೆಂಟ್ ರೈಟ್ಸ್ 16,900. ಸೊ ನಾವು ವರ್ಡ್ಸ್ಗಳನ್ನು ಓದ್ಕೋಬೇಕಾದ ಸಂದರ್ಭಗಳಲ್ಲಿ ಬಹಳ ಕ್ಲಿಯರ್ ಆಗಿರಬೇಕು. ಅದರ್ ದೆನ್ ಅಂತ ಹೇಳಿದ್ದಾರೆ. ಓಕೆ, ಅದರ್ ದ್ಯಾನ್ ಇಲ್ಲಿ ಬರ್ದಿದ್ದೀನಿ ನಾನು, ಆನ್ ಅದರ್ ದ್ಯಾನ್ ಅಂತಂತೇಳಿ, ಅದರ್ ದ್ಯಾನ್ THAN ಅದರ್ ದ್ಯಾನ್ ಅಸೆಟ್ಸ್ ಅಂತ ಹೇಳಿದ್ರೆ ಪೇಟೆಂಟ್ ರೈಟ್ಸನ್ನು ಬಿಟ್ಟು, ಪೇಟೆಂಟ್ ರೈಟ್ಸಿಗೆ ಏನು ಮಾಡಿಲ್ಲ ಇವರು, ಪರ್ಸೆಂಟೇಜನ್ನು ಕೊಟ್ಟಿಲ್ಲ. ಸೊ ನಾನು ನಿಮ್ಗೊಂದು ಚಾರ್ಟ್ ಹಾಕ್ತೀನಿ ಪ್ರಾಬ್ಲಮಲ್ಲಿ. ಸೊ ನಿಮಗೆ ಈ ಚಾರ್ಟ್ ಹಾಕಿದಾಗ ಗೊತ್ತಾಗುತ್ತೆ, ಕಂಪಲ್ಸರಿ ಪೇಟೆಂಟ್ ರೈಟ್ಸಿಗೆ 25% ಮಾತ್ರ ಏನು ಮಾಡಬೇಕಾಗಿರುತ್ತೆ, ನೀವು ಡಿಪ್ರಿಸಿಯೇಷನ್ನ ತೆಗಿಬೇಕಾಗಿರುತ್ತೆ. ಇಟ್ ಈಸ್ ಅ ರೂಲ್ ದಟ್, ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂತಹ ರೂಲು. 25% ಮಾತ್ರನೇ ಪೇಟೆಂಟ್ ರೈಟ್ಸ್ಗಳಿಗೆ ಏನು ಮಾಡಬೇಕಾಗಿರುತ್ತೆ, ನಾವು ಡಿಪ್ರಿಸಿಯೇಷನ್ ತೆಗಿಬೇಕಾಗಿರುತ್ತೆ. ಡಿಪ್ರಿಸಿಯೇಷನ್ ಅದೇನು ಕೊಟ್ಟಿರ್ತಾನೆ ವ್ಯಾಲ್ಯೂ, ಪರ್ಚೇಸ್ ವ್ಯಾಲ್ಯೂ, ಆ ವ್ಯಾಲ್ಯೂಗಳ ಮೇಲೆ ಏನು ಮಾಡಬೇಕಾಗಿರುತ್ತೆ, ನಾವು ಡಿಪ್ರಿಸಿಯೇಷನ್ ತೆಗಿಬೇಕಾಗಿತ್ತು. ಆನ್ ಅದರ್ ಅಸೆಟ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಎಲ್ಲ ಅಸೆಟ್ಸ್ಗಳಿಗೂ ಕೂಡ ಸೇರಿಸಿ 16,900 ರೂಪಾಯಿ ಮಾಡಿದ್ದಾರೆ. 16,900 ರೂಪಾಯಿ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ಅಸೆಟ್ಸ್ಗಳಿಗೆ ಸೇರಿಸಿ. ಸೊ ಹೀಗಾಗಿ
ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ರೈಟ್ಸ್ ಎಷ್ಟಿದೆ? 56,000 ಇದೆ. 56,000 ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಾನು ಇಲ್ಲಿ ಬರೆದಿದ್ದೀನಿ ನಾನು, ಹೌದಾ? ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ ರೈಟ್ಸ್ಗೆ 56,000 ಇಂಟು 25/100 ಮಾಡಿದಾಗ 14,000 ಅಂತಕ್ಕಂಥದ್ದು ಏನಾಯ್ತು ನಮಗೆ ಆನ್ಸರ್ ಸಿಗುತ್ತೆ. ಸೊ ಆನ್ ಅದರ್ ಅಸೆಟ್ಸ್ ಇಲ್ಲಿ ಆಲ್ರೆಡಿ ನಮಗೆ ಪ್ರೊವೈಡ್ ಮಾಡಿದ್ದೇನೆ. ಇದನ್ನು 1 ಅಂತ ಟ್ರೀಟ್ ಮಾಡಿ, ಇದನ್ನು 2 ಅಂತ ಟ್ರೀಟ್ ಮಾಡಿ, ಇವೆರಡನ್ನು ಕೂಡ ನಾವು ಟೋಟಲ್ ಮಾಡಿ ಇದರ ಲೆಸ್ ಮಾಡಿದ್ರೆ 30,900 ರುಪೀಸ್ ಆಯ್ತು ಇವೆರಡನ್ನು ಟೋಟಲ್ ಮಾಡಿದಾಗ. ಸೊ 1,80,900 30,900 ರಿಮೂವ್ ಮಾಡಿದ್ರೆ 1,50,000. ದ 1,50,000 ಈಸ್ ಇಟ್ ಸೆಲ್ಫ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್. 1,50,000 ಅಂತಕ್ಕಂಥದ್ದು. ಸೊ ಇಲ್ಲಿಗೆ ಏನಾಗುತ್ತೆ, ಈ ಪ್ರಾಬ್ಲಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ನೋಡಿ 10 ನಿಮಿಷದಲ್ಲಿ ಏನು ಮಾಡ್ತೀರಾ ನೀವು, ಒಂದು ಪ್ರಾಬ್ಲಮನ್ನು ಏನು ಮಾಡ್ತೀರಾ, ಕಲಿತೀರಾ. ಸೊ ಹಾಗಾಗಿ ನಿಮಗೆ ಇನ್ನೂ ಕಡಿಮೆ ಅಂತಂದ್ರೂ ಕೂಡ ನಾನು ಒಂದೊಂದ್ರ ಬೇಸ್ ಮೇಲೆ ಒಂದು 10 ಪ್ರಾಬ್ಲಮ್ಸ್ಗಳನ್ನು ಮಾಡಿಸ್ತೀನಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಮೇಲೆ ಏನು ಮಾಡ್ತೀನಿ, 10 ಪ್ರಾಬ್ಲಮ್ಸ್ಗಳನ್ನು ಮಾಡ್ತೀನಿ. ನಿಮಗೇನಾದರೂ ಕೂಡ ಕಲಿಬೇಕಾದ ಸಂದರ್ಭಗಳಲ್ಲಿ ಏನಾದರೂ ತೊಂದರೆ ಅನಿಸ್ತು ಅಂತ ಹೇಳಂದರೆ ಸೊ ನನಗೆ ದಯವಿಟ್ಟು ನೀವು ಕಾಮೆಂಟನ್ನು ಹಾಕಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ದಿನ.